ಹಾಯ್ ಬ್ರೋ. ನಿಮ್ಮ ಹೆಸರು? ಕಾರ್ತಿಕ್. ಬೆಂಗಳೂರವರೇನಾ? ಇಲ್ಲ ಇಲ್ಲ, ಉತ್ತರ ಕನ್ನಡ, ಬೆಳಗಾವಿ. ಓಕೆ ಫೈನ್ ಬ್ರೋ. ಒಂದು ನಾರ್ಮಲ್ ಕ್ವಶನ್ ಕೇಳ್ತೀನಿ. ಕೇಳಿ. ಸೊ ಇವಾಗ ರೇಪ್ ಮಾಡೋರಿಗೆ ನೀವು ಪಬ್ಲಿಕ್ಕಾಗಿ ಪರ್ಮಿಷನ್ ಕೊಡೋದು ಯಾವ ಪನಿಷ್ಮೆಂಟ್ ಕೊಡ್ತೀರಾ? ಶಿಕ್ಷೆ ಕೊಡೋದು ಮರಣದಂಡನೆ. ಬಟ್ ನಮ್ಮ ಬೇರೆ ಕಂಟ್ರಿಲಿ ಇದೆ, ಬಟ್ ನಮ್ಮ ಕಂಟ್ರಿ ನಮ್ಮ ಕಂಟ್ರಿಲಿ ಇಲ್ಲ. ತರಬೇಕಂದ್ರೆ ಲಾಸ್ ತುಂಬ ಇದೆ. ಹೌದು. ಸೊ ಪಬ್ಲಿಕ್ ಇವಾಗ ಮಾಡಿದಾರೆ ಅಂದಮೇಲೆ ನೋಡಿರ್ತಾರಲ್ಲ, ಇವಾಗ ಯಾರೋ ಮಾಡಿ ನೋಡಿರ್ತಾರೆ, ಅವಾಗ ನೀವು ಅದೇ ಸ್ಪಾಟಲ್ಲಿ ಇದ್ರೆ ಏನು ಮಾಡ್ತೀರಾ ನೀವು? ನಾನಂತೂ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡ್ತಿದ್ದೆ. ಸೊ ನನ್ನ ಕೈಲಿ ಏನಾಗ್ತಿತ್ತೋ ಅದು ಮಾಡ್ತಿದ್ದೆ. ಇರಲ್ಲ ಬ್ರೋ, ರೇಪ್ ಮಾಡೋರ ಜಾಗದಲ್ಲಿ ಇವಾಗ ನಿಮ್ಗೆ ಅವ್ನು ರೇಪ್ ಮಾಡೋದು ಸಿಕ್ಕವನೇ, ಅವ್ನಿಗೇನು ಪರ್ಮಿಷನ್ ಕೊಡ್ತೀರಾ ನೀವು? ನೀವು ಆ ಸ್ಪಾಟಲ್ಲಿ ಇದ್ದೀರಾ, ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತೀರಾ, ಇಲ್ಲ ಅವನಿಂದ ಕನ್ಫರ್ಮ್ ಆಗಿರುತ್ತೆ, ಏನು ಪರ್ಮಿಷನ್ ಕೊಡ್ತೀರಾ ನೀವು? ನಾವು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ಪೊಲೀಸ್ ಬರೋ ಅಷ್ಟಲ್ಲಿ ಅವನೆಲ್ಲ ಓಡಿಬಿಡ್ತಾನೆ. ಸೊ ಅದೇ ನಿಮ್ಗೆ ಸಿಕ್ಕಿದ ನಿಮ್ಮ ಮುಂದೆ ನೀವು ಪಬ್ಲಿಕ್ ಆಗಿ ಏನು ಮಾಡ್ತೀರಾ? ಪಬ್ಲಿಕ್ಗೆ ನಾವು ಕಾನೂನು ಕೈಯಲ್ಲಿ ಎತ್ತಕ್ಕಾಗಲ್ಲ. ನಾವು ಹಿಡಿತೀವಿ, ಹೊಡಿತೀವಿ, ಹೊಡಿಯೋದೇನು ಬಿಡಲ್ಲ. ಆದರೆ ಕಾನೂನು ಕೈಯಲ್ಲಿ ಎತ್ತಾಗಲ್ಲ, ಪೊಲೀಸಲ್ಲಿ ಕೊಟ್ಬಿಟ್ಟು ನಾವು ಇದು ಮಾಡ್ತೀವಿ ಅಷ್ಟೇ. ಬಟ್ ಪೊಲೀಸ್ ಅವರು ಶಿಕ್ಷೆ ಏನು ಕೊಡ್ಬೇಕು ಅನ್ಸುತ್ತೆ ನಿಮಗೆ? ಅವತ್ತೇ ಊರಿಗೆ ಶಿಕ್ಷೆ ಕೊಡಬೇಕಾ, ಇಲ್ಲ ಲಾ ಆರ್ಡರ್ ಹೋಗ್ಬೇಕು? ಲಾ ಆ್ಯಂಡ್ ಆರ್ಡರ್ ಹೋಗ್ಬೇಕು. ನಾವು ಓದ್ತಾ ಇದೀವಿ, ನಮ್ಗೆ ಅದೇ ಕಲಿಸ್ತಾ ಇದ್ದಾರೆ. ನಾವು ಓದೋರೆ ನಾನು ಅವ್ನು ಸಾಯಿಸ್ತೀನಿ, ಅವ್ನು ಮರ್ಡರ್ ಮಾಡ್ತೀನಿ, ನನ್ನ ಕೈಗೆ ಸಿಕ್ಬಿಟ್ರೆ ಅಂತ ಹೇಳಿದ್ರೆ ಅದು ದೇಶ ನಮ್ದೇನು ಇದಾಗಲ್ಲ, ಕ್ರೈಮೇ ಜಾಸ್ತಿ ಆಗುತ್ತೆ. ಇವಾಗ ಅವನೊಂದು ತಪ್ಪು ಮಾಡಿ ನಾನು ಅವ್ನು ಸಾಯಿಸ್ಬಿಟ್ರೆ ನಾನು ಕ್ರೈಮ್ ಮಾಡೋದಾಗ್ತೀನಿ. ಓಕೆ, ಅದು ಪೊಲೀಸ್ ರೇಪ್ ಮಾಡೋರಿಗೆ ನೀವೇನು ಶಿಕ್ಷೆ ಕೊಡೋಕೆ ಇಷ್ಟಪಡ್ತೀರಾ? ನಿಮ್ಮ ಮುಂದೆ ನಡೆದಿದ್ದು ರೇಪ್ ಕೊಡಲ್ಲ ಇದ್ದಾರೆ, ಆ ಟೈಮ್ಗೆ ಪೊಲೀಸ್ ಇದು ಮಾಡ್ತೀರಾ, ಇಲ್ಲ ಆ ಟೈಮಲ್ಲಿ ಅವ್ರಿಗೇನು ಶಿಕ್ಷೆ ಕೊಡ್ತೀರಾ ನೀವು? ಅಂದರೆ ಇವಾಗ ಕನ್ಫರ್ಮ್ ಆಗಿದೆ ಅವನೇ ಮಾಡಿರೋದು ಗೊತ್ತಾಗಿದೆ, ಇಲ್ಲ ಕನ್ಫರ್ಮ್ ಆಗೇ ಗೊತ್ತಿದೆ ಇವನೇ ಅಂದರೆ ಫಸ್ಟು ಅಂದರೆ ಪೊಲೀಸ್ನ ಕರಿಬೇಕು. ಅದೊಂದು ಕಡೆನೇ ಜಸ್ಟಿಸ್ ಕೊಡೋ ಥರ. ಫಸ್ಟ್ ನಮ್ಮ ಕಡೆಯಿಂದ ನಾವು ನೋಡ್ಕೊಬೇಕು, ಅವ್ನು ಮಾಡಿರೋ ತಪ್ಪು, ಬುದ್ಧಿ ಹಂಗಿದೆ ಅಂದರೆ ಅವನಿಗೆ ನಮ್ಮ ಕಡೆಯಿಂದ ಕೂಡ ನಾವು ಹೇಳ್ಕೊಡ್ಬೇಕಲ್ಲ, ಆ ಥರ. ಓಕೆ ಬ್ರೋ.